ಅಪ್ಪಾಜಿಯವರ ಅಕಾಲಿಕ ಮರಣದಿಂದ ಇವತ್ತು ಅವರ ಮೊಮ್ಮಗ ಸಮಾಜ್ ಶಾಮೂರವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟರು. ಈಗ ತಾನೇ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು ಅಂತ ಎಲ್ಲರೂ ಹೇಳಿದರು. ಈಗ ನಾನು ನಿಮ್ಮೆಲ್ಲರ ಎಂ ಪಿ ಆಗಿ ಮಾತಾಡ್ತೀನಿ. ಕೇವಲ ತಾಯಿಯಾಗಿ ಮಾತಾಡೋದಿಲ್ಲ, ನಿಮ್ಮೆಲ್ಲರ ಎಂ ಪಿ ಆಗಿ ಮಾತಾಡ್ತಾ ಇದ್ದೀನಿ. ಸಮಾಜ್ ಶಾಮೂರವರು ಒಬ್ಬ ಯುವಕ, ಅವರಿಗೆ 28 ವರ್ಷ ಆಗಿದೆ. ಸಮರ್ಥ್ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಹೊರದೇಶದಲ್ಲಿ ಅಂದ್ರೆ UK ನಲ್ಲಿ ಎಕ್ಸೆಟರ್ ಯೂನಿವರ್ಸಿಟಿನಲ್ಲಿ ಓದಿದ್ದಾರೆ, ಬಿಸ್ನೆಸ್ ಸ್ಟಡೀಸ್ ಮಾಡಿದ್ದಾರೆ. ಅದಾದ್ಮೇಲೆ ದಾವಣಗೆರೆಗೆ 2019ರಲ್ಲಿ ದಾವಣಗೆರೆಗೆ ಬಂದು 19ರಿಂದ ಇಲ್ಲಿವರೆಗೆ ಅಪ್ಪಾಜಿಯವರ ಜೊತೆಗೆ ಮತ್ತೆ ಮಲ್ಲಿಕಾರ್ಜುನ ಅವ್ರ ಜೊತೆಗೆ ಅವರ ಇಂಡಸ್ಟ್ರಿಗಳು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದು, ಅಂಗಡಿಗೆ ಹೋಗೋದು. ನಮ್ಮ ಅಪ್ಪಾಜಿಯವರು ಯಾವಾಗಲೂ ಕೂಡ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಲೆಕ್ಕ ಬರಬೇಕು. ದಿನ ಎಷ್ಟು ಬೇಳೆ ಚೀಲಗಳು ಬಂದು, ಎಷ್ಟು ಸೇಲ್ಸ್ ಆಯ್ತು, ಸಕ್ಕರೆ ಚೀಲ ಎಷ್ಟು ಸೇಲ್ಸ್ ಆಯ್ತು. ಇದರ ಜೊತೆಗೆ ಡಿಸ್ಟಿಲರಿ, ದುಗ್ಗಟ್ಟಿನಲ್ಲಿರುವಂತಹ ಡಿಸ್ಟಿಲರಿಗಳನ್ನು ಕೂಡ ಸಮರ್ಥ್ ಅವರು ಅದರ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ನಲ್ಲೂ ಕೂಡ ನೋಡಿದ್ದಾರೆ. ಅವ್ರ ತಂದೆ ಜೊತೆಗೆ ವಿದೇಶದಲ್ಲಿ ನಾವೇನು ಟರ್ಬೈನ್ ಮಿಷನರಿ ತರಬೇಕು, ಒಳ್ಳೊಳ್ಳೆ ತಂತ್ರಜ್ಞಾನವನ್ನು ತಂದ್ಬಿಟ್ಟು ನಮ್ಮ ಇಂಡಸ್ಟ್ರಿನಲ್ಲಿ ಸೆಟಪ್ ಮಾಡಬೇಕು, ಅದನ್ನು ಕೂಡ ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ಅಮೆರಿಕ ಇರ್ಬೋದು, ಎಲ್ಲ ಕಡೆ ಅವ್ರ ತಂದೆ ಜೊತೆಗೆ ಹೋಗಿದ್ದಾರೆ. ಅದರ ಜೊತೆಗೆ ಉಗತ್ತಿನಲ್ಲಿರುವಂತಹ ಲ್ಯಾಬ್, ಒಂದು ಟಿಶ್ಯೂ ಕಲ್ಚರ್ ಲ್ಯಾಬ್ ಇದೆ, ಹೈಡ್ರೋಫೋನಿಕ್ಸ್ ಏರೋಫೋನಿಕ್ಸ್ ಸೆಟಪ್ ಇದೆ. ಅಲ್ಲೂ ಕೂಡ ಆ ಒಂದು ಟೆಕ್ನಾಲಜಿನ ಅದನ್ನು ಕೂಡ ಸಮರ್ಥ್ ಅವರು ಹೋಗ್ಬಿಟ್ಟು ಆಮ್ಸ್ಟರ್ಡ್ಯಾಮ್ನಲ್ಲಿ ಸ್ಟಡಿ ಮಾಡಿ ಅದನ್ನು ಕೂಡ ಇಲ್ಲಿ ಸೆಟಪ್ ಮಾಡಿದ್ದಾರೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಯುವಕ ಕೇವಲ 28 ವರ್ಷ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನನೇ 25 ವರ್ಷ ಆದವರಿಗೆ ಹಕ್ಕು ಕೊಡ್ತಾ ಇದೆ, ನೀನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬಹುದು ಅಂತ. ಈಗ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಕೇವಲ ಒಬ್ಬರೇ ಇದ್ದಾರೆ, 30 ವರ್ಷದ ಕೆಳಗಿರೋರು. ಅದೇ ರೀತಿ ದೆಹಲಿನಲ್ಲಿ ಲೋಕಸಭೆಯಲ್ಲಿ ಕೇವಲ 7 ಜನ ಇದ್ದಾರೆ, 30 ವರ್ಷದ ಕೆಳಗಿರಪಟ್ಟರು. ನಮ್ಮ ಭಾರತ ದೇಶದ ಡೆಮೋಗ್ರಫಿಕ್ ನೋಡಿದ್ರೆ ನಮ್ಮ 2055 ಅಲ್ಲಿಯವರೆಗಿನ ನಮ್ಮ ದೇಶದಲ್ಲಿರುವಂತಹ ಜನಸಂಖ್ಯೆಯ ಒಂದು ಏಜ್ ನೋಡಿದ್ರೆ 30 ವರ್ಷದ ಕೆಳಗಿನವರು 60% ಜಾಸ್ತಿ ಇರ್ತೀವಿ, ಸುಮಾರು 60%. ಇಂತಹ ಯುವ ದೇಶದ ಯುವ ಸಮಸ್ಯೆಗಳನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಒಬ್ಬ ಯುವ ನಾಯಕರು ಕೂಡ ಬೇಕಾಗ್ತಾರೆ. ಅದರಲ್ಲಿ ಸಮರ್ಥ್ ಕೂಡ ಒಬ್ಬರಾಗಿದ್ದಾರೆ. ಆದ್ರಿಂದ ಎಲ್ಲ ಕಾರಣಗಳಿಂದ ನೀವು ಸಮರ್ಥ್ ಅವರ ಅಜ್ಜಿ ಎಷ್ಟರ ತಲೆ ಹಾಕ್ತಾ ಇದೆಯಾ. ಸೊ ಯುವಕರಿದ್ರೆ ಯುವಕರ ಸಮಸ್ಯೆಗಳು ಜೊತೆಗೆ ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ. ಈಗ ಯುದ್ಧ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅದರ ಜೊತೆಗೆ ಈಗಿನ ಜಾಬ್ಸ್ ಎಷ್ಟೊಂದು ಕೆಲಸಗಳನ್ನ, ಎಜುಕೇಶನ್ ಡಿಗ್ರಿ ಆಗಿರುತ್ತೆ, ಕೆಲಸಗಳನ್ನ ಕಳ್ಕೊಳ್ತಾರೆ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಅಂತ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ. ಇವತ್ತು ಇಲ್ಲಿರುವಂತಹ ಅಸಂಘಟಿತ ಕಾರ್ಮಿಕರು ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೂಡ ಅದೇ ಸಮಸ್ಯೆ ಇದೆ. ನಿಮ್ಮ ಪೆನ್ಷನ್ ಆಯ್ತು, ನಿಮ್ಮ ಪೇ ಸ್ಕೇಲ್ ಆಯ್ತು, ನಿಮ್ಮ ಹೆಲ್ತ್ ಆಯ್ತು, ಇದೆಲ್ಲದಕ್ಕೂ ಕೂಡ ನಮ್ಮ ರಾಜ್ಯ ಮತ್ತೆ ದೆಹಲಿ ಮಟ್ಟದಲ್ಲಿ ಕೂಡ ಕೇಂದ್ರ ಸರ್ಕಾರದಲ್ಲಿ ಒಳ್ಳೊಳ್ಳೆ ನೀತಿಗಳನ್ನ ನಾವು ತರಬೇಕಾಗುತ್ತೆ. ಆವಾಗ ಮಾತ್ರ ನಿಮ್ಮ ಸೆಕ್ಟರ್ ಕೂಡ ನಾವು ಒಳ್ಳೆಯ ಒಂದು ಸ್ಕೀಮ್ಸ್ ಪಾಲಿಸೀಸ್ ತಗೊಂಡಾಗ ಮಾತ್ರ ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕೂಡ ನಡೆಸಬಹುದು. ಇವತ್ತಿನ ದಿನ ನಾನು ಹೇಳೋದಿಷ್ಟೇ, ಅಪ್ಪಾಜಿಯವರ ಮೊಮ್ಮಗ ಸಮಾಜ್ ಶಾಮೂರ್ ಅವರು ನಿಂತಿದ್ದಾರೆ. ಅಪ್ಪಾಜಿಯವರನ್ನ ನೀವೆಲ್ಲರೂ ನೋಡಿದ್ದೀರ, 30 ವರ್ಷದಿಂದ ನೋಡ್ತಾ ಇದ್ದೀರ, ನನಗಿನ್ನ ಜಾಸ್ತಿ ನೋಡಿದ್ದೀರ. ಇವರು ಅಮ್ಮ ಅಲ್ಲ, ನನಗಿನ್ನ ಜಾಸ್ತಿ ನೋಡಿದ್ದೀರ. ಆದ್ರಿಂದ ಸಮರ್ಥ್ ಅವರು ಕೂಡ ಅಪ್ಪಾಜಿಯವರ ಒಂದು ನೆರಳಲ್ಲಿ ಬೆಳೆದಿದ್ದಾರೆ. ಬಂದು ಹೋಗೋ ಜನ ಮಾತಾಡಿಸ್ತಾರೆ ಇಲ್ಲ ಅಂತಲ್ಲ, ಮಾತಾಡಿಸ್ತಾರಲ್ಲ, ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೇನು ಬೇಕು ರಾಜಕಾರಣಿ ನಿಮಗೆ? ಅವರು ಡಿಗ್ರಿ ಮಾಡಿರೋದು ಯಾವ ರೀತಿ ಅವರಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಜ್ಞಾನ ಇದೆ ಅಂತ ನೀವು ಹೇಳಿದ್ದೀರಿ. ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಕೊಡ್ತಾ ಇರುವಂತಹ 5 ಗ್ಯಾರಂಟಿಗಳು ಮತ್ತೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಬ್ಬ ಶಾಸಕರು ನಿಮ್ಮ ಮುಂದೆ ಇದ್ದಾರೆ. ಆದ್ರಿಂದ ಎಲ್ಲ ತಾಯಂದಿರು ನೀವೆಲ್ಲರೂ ಅಪ್ಪಾಜಿಯವರನ್ನ ಈಗ 6 ಬಾರಿ ಶಾಸಕರಾಗಿ ಗೆಲ್ಲಿಸಿದ್ದೀರಾ.
ನೀವು ಸೇವೆ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇವತ್ತಿನ ದಿನ ಅವ್ರ ಮೊಮ್ಮಗ ಸಮರ್ ಶಾಮನೂರ್ ಅವರು ಮುಂದೆ ನಿಮ್ಮ ಮಗನಾಗಿ ಮೊಮ್ಮಗನಾಗಿ ನಿಂತಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಅವರಿಗೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಸೇವೆ